ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ ಸಿಂಗಾಪುರಿಂದ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತಿನ ದಿನ ನಾವು ಸೆಂಟೋಸಾ ಐಲ್ಯಾಂಡ್ ಎಂಟರ್ ಆಗ್ತಾ ಇದ್ದೀವಿ. ಇಲ್ಲಿ ವರ್ಲ್ಡ್ ಕ್ಲಾಸ್ ಮೆರೈನ್ ಅಟ್ರಾಕ್ಷನ್ ಅಂದರೆ ಸಿಂಗಾಪೋರ್ಸ್ ಓಷನೇರಿಯಂ ನೋಡ್ತಾ ಇರೋದು. ಇದನ್ನು ಮೊದಲು ಸಿ ಅಕ್ವೇರಿಯಂ ಅಂತ ಕೂಡ ಹೇಳ್ತಾ ಇದ್ರು. ಇವಾಗ ಇದನ್ನು ಸಿಂಗಾಪೋರ್ ಓಷನೇರಿಯಂ ಅಂತ ಹೇಳ್ತಾರೆ. ಟೂರಿಸ್ಟ್ ಆಗಿ ಸಿಂಗಾಪುರ್ ವಿಸಿಟ್ ಮಾಡ್ತಾ ಇದ್ದರೆ ಇದನ್ನು ಬಕೆಟ್ ಲಿಸ್ಟಲ್ಲಿ ಇಟ್ಕೊಬೇಕು. ಇದನ್ನು ಮಿಸ್ ಮಾಡಲೇಬಾರ್ದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಶಾರ್ಕ್ಸು, ಆಮೇಲೆ ರೀಫ್ಸು, ಮತ್ತು ಹೇಗೆ ಮೆರೈನ್ ಎಕೋಸಿಸ್ಟಮ್ ಇರುತ್ತೆ ಅಂತ ಪ್ರತಿಯೊಂದು ನೋಡ್ಬೋದು. ಜೆಲಿ ಫಿಶಸ್, ಅದರಲ್ಲೂ ವೆರೈಟೀಸ್ ಎಲ್ಲ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಇವತ್ತಿನ ದಿನ ನಾನು, ನಮ್ಮ ಮನೆಯವರು ಮತ್ತು ನನ್ನ ಚಿಕ್ಕ ಮಗ ಸಂಜಿತ್ತು, ನಾವು 3 ಜನ ಬಂದಿದ್ದೀವಿ. ನಾವು ಇದಕ್ಕೆ ಟಿಕೆಟ್ಸ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀವಿ. ಅಲ್ಲಿ ಹೋಗಿ ಕೂಡ ನಾವು ನಮ್ಮ ಟೈಮ್ ಡ್ಯೂರೇಷನ್ ಯಾವಾಗ ಬೇಕೋ ಆವಾಗ ನಾವು ಟಿಕೆಟ್ ತೊಗೊಬೋದು. ಸೆಂಟೋಸಾ ಅಂದರೆ ರೆಸಾರ್ಟ್ ವರ್ಲ್ಡ್ ಸೆಂಟೋಸಾನಲ್ಲಿದ್ದೀವಿ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಆ್ಯಂಬಿಯನ್ಸು. ಇವಾಗ ಒಳಗಡೆ ಹೋಗೋಣ. ಹೇಗಿರುತ್ತೆ ಮೆರೈನ್ ಅಥವಾ ಓಷನ್ನಲ್ಲಿ ಇರೋ ಅಕ್ವಾಟಿಕ್ ಅನಿಮಲ್ಸ್ ಅಥವಾ ಹ್ಯಾಬಿಟ್ಯಾಟ್ಸು ಎಲ್ಲ ನೋಡೋಣ. ನೋಡಿ, ಇಲ್ಲಿ ಜೆಲ್ಲಿ ಫಿಶ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದರ ಡಯೆಟ್ಟು, ಇದರ ರೇಂಜು, ಪ್ರತಿಯೊಂದು ಡೀಟೇಲ್ಸು, ಇನ್ಫಾರ್ಮೇಷನ್ಸು ಕೊಟ್ಟಿದ್ದಾರೆ. ತುಂಬ ಎಜುಕೇಟಿವ್ ಅಂತ ಅನಿಸುತ್ತೆ. ಇವಾಗ ನೋಡೋದು ಪೆಸಿಫಿಕ್ ಸೀ ನೆಟಲ್. ನೋಡೋಣ ಹೇಗಿರುತ್ತೆ ಅಂತ. ಓ ಮೈ ಗಾಡ್, this is amazing and lovely experience. ದಿ ಸ್ಕೂಲ್ ಆಫ್ ಸೀ ಜಲೀಸ್. ನೋಡಿ, ಇಲ್ಲಿ ಕೂಡ ಫುಲ್ ಡಿಸ್ಕ್ರಿಪ್ಷನ್, ಇನ್ಫಾರ್ಮೇಷನ್ಸ್, ಎಜುಕೇಟಿವ್ ಪರ್ಪಸ್ ಕೊಟ್ಟಿರೋದು. ಮೈ ಗಾಡ್, ಎಷ್ಟು ಚೆನ್ನಾಗಿದೆ ನೋಡಿ. ಒಳಗಡೆ ಹೇಗೆ ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡಿದ್ದಾರೆ ನೋಡಿ. ಶಾರ್ಕ್ಸ್ ಎಲ್ಲ ಸ್ಟ್ರಕ್ಚರ್ಸ್ ಮಾಡಿ ಮೇಲಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಒಳಗಡೆ ಸುಮಾರು ನಡಿಬೇಕಾಗತ್ತೆ. ಸೊ ಶೂಸ್ ಹಾಕೊಂಡು ಬಂದಿದ್ರೆ ತುಂಬ ಅನುಕೂಲ, ಸ್ಟ್ರೈನ್ ಆಗಲ್ಲ ಕಾಲ್ಗೆ. ಇಲ್ಲಿ ಮನೆಯವರು ಬಂದಾಗ ಒಟ್ಟಿಗೆ ಜೊತೆಯಲ್ಲೇ ಹೋಗ್ತಾ ಇದ್ರೆ ವಾಸಿ. ಏಕೆಂದರೆ ಕತ್ಲಲ್ಲಿ ಎಲ್ಲಿದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ. ಇಲ್ಲಿ ಸೀ ಕ್ರಿಯೇಚರ್ಸ್ ಅಂದರೆ ಶೆಲ್ಸ್ ಎಲ್ಲ ಸುಮಾರು ಡಿಸ್ಪ್ಲೇ ಮಾಡಿದ್ದಾರೆ ಎಜುಕೇಟಿವ್ ಪರ್ಪಸ್ಗೆ. ನೋಡಿ, ಇಲ್ಲಿ ನೋಡಿ, ಲವ್ಲಿ ಮೆಜೆಸ್ಟಿಕ್ ಆಗಿದೆ. ಅದರ ಮೂಮೆಂಟ್ಸು ಮತ್ತು ಆ್ಯಂಬಿಯನ್ಸು ಎಲ್ಲ ವೆರಿ ರಿಲ್ಯಾಕ್ಸಿಂಗು. ನಾನು ಭರತನಾಟ್ಯಂ ಆರ್ಟಿಸ್ಟ್ ಆಗಿರೋದ್ರಿಂದ ಪ್ರತಿ ಒಂದು ಸೀ ಕ್ರಿಯೇಚರ್ಸ್ ಮೂಮೆಂಟು, ಅದರ ಸ್ಪೀಡು, ಸೊ ಅದೆಲ್ಲ, ಅದರ ಡೈನಮಿಕ್ಸು ಎಲ್ಲ ನನಗೆ ತುಂಬ ಇಷ್ಟ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇರೋ ಸೀ ಅನಿಮಲ್ ಅಥವಾ ಸೀ ಕ್ರಿಯೇಚರ್ ಯಾವುದು ಅಂತ ಐಡೆಂಟಿಫೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ. ವಾವ್, ಅಮೇಝಿಂಗ್. ಹೇಗಿದೆ?
ಈ ಅಂಡರ್ ವಾಟರ್ ವರ್ಲ್ಡ್ ಎಕೋಸಿಸ್ಟಮ್ನ ನಾವು ಎಷ್ಟು ಕ್ಲಿಯರಾಗಿ ನಾವು ನೋಡ್ಬೋದು. ಅಲ್ಲಿ ಹ್ಯಾಬಿಟ್ಯಾಟ್ಸ್ ಹೇಗಿರುತ್ತೆ, ಅದ್ರ ಜೊತೆ ಇರೋ ಬೇರೆ ಸೀ ಕ್ರಿಯೇಚರ್ಸು ಎಲ್ಲ ಹೇಗಿರುತ್ತೆ ಅಂತ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಮ್ಮ ಸಂಜಿತ್ಗಂತೂ ತುಂಬಾ ಇಷ್ಟ. ಎಷ್ಟೊಂದು ಅಕ್ವೇರಿಯಂ ಅವನೇ ಕ್ರಿಯೇಟ್ ಮಾಡಿದ್ದ ಮನೆಯಲ್ಲಿ. ಸೊ ಅವನಿಗೆ ಪ್ರತಿಯೊಂದು ಫಿಶ್ ಹೆಸರು ಮತ್ತು ಅದರ ಲೈವ್ ಕ್ರಿಯೇಚರ್ಸ್ ಎಲ್ಲ ಅಥವಾ ಎಕೋಸಿಸ್ಟಮ್ ಹೇಗಿರಬೇಕು ಅಂತ ಪ್ರತಿಯೊಂದು ಸ್ಟಡಿ ಮಾಡಿದ್ದಾನೆ ಅವನು. ಇಲ್ಲಿ ಪ್ರತಿಯೊಂದು ಫಿಶ್ದು ಪ್ರೊಫೈಲು, ಅದರ ಲೆಂತ್ ಏನು, ಅದರ ವಿಡ್ತ್ ಏನು, ಪ್ರತಿಯೊಂದು ಡೀಟೇಲ್ಸು ನಾವಿಲ್ಲಿ ಸಿಸ್ಟಮಲ್ಲಿ ನಾವು ನೋಡ್ಬೋದು. ಅದರ ವೆಯ್ಟ್ ಎಷ್ಟಿರುತ್ತೆ ಮತ್ತು ಯಾವ ಕಂಟ್ರಿ ಅಥವಾ ಯಾವ ಕಾಂಟಿನೆಂಟಲ್ಲಿ ಇದು ಇರುತ್ತೆ ಅಂತ ಕೂಡ ನಾವು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಹಳೇ ಕಾಲದ ಹಡಗನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಅನಿಸುತ್ತೆ. ವೆರಿ ವೆರಿ ಲೈವ್ಲಿ ಎಕ್ಸ್ಪೀರಿಯನ್ಸು. ಇದ್ರ ಒಳಗಡೆ ಬಂದರೆ ಓಷನ್ ಏರಿಯಮಲ್ಲಿ ಅಟ್ಲೀಸ್ಟ್ ಒಂದು 3 ಅವರ್ಸ್ ಆದರೂ ಮಿನಿಮಮ್ ಇಟ್ಕೊಂಡಿರಬೇಕು. ದಿ ಜುವೆಲ್ಸ್ ಲಾಂಗ್ ಜರ್ನಿ. ಇಲ್ಲಿ ವೆರೈಟೀಸ್ ಆಫ್ ಫಿಶಸ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಸ್ಟಾರ್ ಫಿಶ್ಶು ಮತ್ತು ಆ ಪರ್ಪಲ್ ಕಲರ್ ಫಿಶಸ್ ಪುಟ್ಟದು ತುಂಬಾ ಐ ಕ್ಯಾಚಿ ಆಗಿದೆ. ಇಲ್ಲಿ ನೋಡ್ತಿರೋದು ವೆರೈಟೀಸ್ ಆಫ್ ಸ್ಟಾರ್ ಫಿಶ್ ಎಲ್ಲ ಇದೆ. ಈ ಪರ್ಪಲ್ದಂತೂ ತುಂಬಾ ಮುದ್ದಾಗಿದೆ ಗೊತ್ತಾ, ಕಲರ್ಫುಲ್ ಆಗಿದೆ. ಇಲ್ಲಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಕೋರಲ್ಸ್ ಇಟ್ಟಿದ್ದಾರೆ. ಸೊ ಅದನ್ನು ನಾವು ಹಿಡ್ಕೊಬೋದು, ನೋಡ್ಬೋದು. ಅದರ ಇನ್ಫಾರ್ಮೇಷನ್ ಕೂಡ ನಮಗೆ ಹೇಳ್ತಾರೆ. ತುಂಬಾ ಚೆನ್ನಾಗಿ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಓ ಮೈ ಗಾಡ್, ಲವ್ಲಿ ಲವ್ಲಿ ಎಕ್ಸ್ಪೀರಿಯನ್ಸು. ನೋಡಿ, ಎಷ್ಟೋ ಸಲ ನಾವು ಮ್ಯೂಸಿಯಮ್ಸ್ಗೆ ಅಥವಾ ಎಲ್ಲ ವಿಸಿಟ್ ಮಾಡಿದ್ರೆ ಪ್ಲೇಸಸಲ್ಲಿ ನಮ್ಮ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಆದರೆ ಈ ಥರ ಮಾಡಿದಾಗ ತುಂಬ ಕನೆಕ್ಟ್ ಆಗ್ತೀವಿ ಆ ಎನ್ವೈರ್ಮೆಂಟ್ಗೆ. ಆಮೇಲೆ ಅರ್ಥ ಮಾಡ್ಕೊಳ್ಳೋದಕ್ಕೂ ತುಂಬ ಈಸಿ ಆಗುತ್ತೆ. ನೋಡಿ, ಇದೇ ಪರ್ಪಲ್ ಫಿಶ್ ಹೇಳಿದ್ದು. ಇಲ್ಲಿ ಎಷ್ಟೊಂದಿದೆ, ತುಂಬಾ ಚೆನ್ನಾಗಿದೆ. ಇದರೊಳಗಡೆ ನೋಡಿ, ಇದು ಒಳ್ಳೆ ಪ್ರಾನ್ಸ್ ಇರಬೇಕು ಅಂತ ಅನಿಸುತ್ತೆ. ಇದನ್ನು ನಮ್ಮ ಹ್ಯಾಂಡ್ಸ್ ಆನ್ ಅಗೇನ್ ಎಕ್ಸ್ಪೀರಿಯನ್ಸು. ನಾವು ಕೈ ಇಡಬೇಕು ಇದರೊಳಗಡೆ, ಅದೆಲ್ಲ ಬಂದು ನಮ್ಮ ಕೈ ಹತ್ರ ಮುತ್ಕೊಳ್ಳುತ್ತೆ. ಇವಾಗ ನಾನು ಕೈ ಇಡ್ತಾ ಇದ್ದೀನಿ. ಅವ್ರು ಹೇಳಿದ್ರು ಕೈ ಕ್ಲೀನಾಗಿದ್ದರೆ ಅವ್ರ ಕೈಗೆ ಬೇಗ ಹತ್ತಿರ ಬರೋದಿಲ್ಲ ಅಂತ. ಕೈ ಅಷ್ಟೊಂದು ಕೊಳಕಾಗಿ ಇಟ್ಕೊಂಡಿದ್ರೆ ಆವಾಗ ಅದೆಲ್ಲ ಬೇಗ ಹತ್ತಿರ ಬಂದ್ಬಿಡುತ್ತೆ ಅಂತ. ನೋಡಿ, ಆ ಗಿಡದ ಹತ್ರ ಸೀ ಹಾರ್ಸ್ನ ನೋಡ್ಬೋದು. ಮೈ ಗಾಡ್, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ವ್ರೆಕ್ಟ್ ಶಿಪ್ ಇರುತ್ತಲ್ಲ, ಅಲ್ಲಿ ಈ ಅಟ್ಮಾಸ್ಫಿಯರ್ ಅಥವಾ ಈ ಎಕೋಸಿಸ್ಟಮ್ನ ಕ್ರಿಯೇಟ್ ಮಾಡಿದ್ದಾರೆ. ಶಾರ್ಕ್ಸ್ ಎಲ್ಲ ಇದೆ. ಓ ಮೈ ಗಾಡ್, ಎಷ್ಟು ಚೆನ್ನಾಗಿದೆ. ಇಲ್ಲಿ ವಾಟರ್ ಅಂತೂ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಅದರ ಮೂಮೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ. ಅದೆಲ್ಲ ಡಾನ್ಸೇ ಮಾಡ್ತಾ ಇದೆಯೇನೋ ಅಂತ ಅನಿಸುತ್ತೆ. ಬ್ಯೂಟಿಫುಲ್ ಆಗಿದೆ. ನೋಡಿ, ಈ ಎಕೋಸಿಸ್ಟಮಲ್ಲಿ ಸೀನಿಯರ್ ಯಾರಾದರೂ ಇದ್ದರೆ ಅದರ ಮೂಮೆಂಟ್ ಹೇಗಿರುತ್ತೆ, ಅದು ಮೆಜೆಸ್ಟಿಕ್ ಮೂಮೆಂಟ್ ಅಂತಲೇ ಹೇಳಬೇಕು. ಮೂಮೆಂಟ್ಸಲ್ಲೇ ಐಡೆಂಟಿಫೈ ಮಾಡ್ಬೋದು. ನೋಡಿ, ಬಾಯ್ ನೋಡಿ, ಒಳ್ಳೆ ಜಾಸ್ ಮೂವಿ ನನಗೆ ನಾಪ್ಕೊ ಬರ್ತಾ ಇದೆ. ಹಲ್ಲುಗಳು ಕಾಣಿಸ್ತಾ ಇದೆ.
ಇವಾಗ ಒಂದು ವಾಕ್ ವೇ ಮೇಲೆ ಹೋಗ್ತಾ ಇದ್ದೀವಿ. ಮೇಲೆಲ್ಲ ಡೋಮ್ ಥರ ಫುಲ್ ಗ್ಲಾಸ್ ಪೇನ್ಸ್ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಮೇಲೆ ತಲೆ ಎತ್ತು ನೋಡಿದ್ರೆ ಇದೆಲ್ಲ ನಮ್ಮ ಮೇಲೆ ಇದೆ. ಸಿಂಗಾಪುರ್ಗೆ ಬರ್ತೀರಾ ಇದನ್ನು ನೋಡೋದಕ್ಕೆ? ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸೋದನ್ನು ಮರಿಬೇಡಿ. ನೀವೆಲ್ಲರೂ ಇದನ್ನು ನೋಡಲಿ ಅಂತ ನಾನು ಆದಷ್ಟು ಲೈವ್ ಮತ್ತು ರಿಯಲ್ ಎಕ್ಸ್ಪೀರಿಯನ್ಸ್ ಆಗಲಿ ಅಂದ್ಬಿಟ್ಟು ನಾನು ಕವರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಓ ಮೈ ಗಾಡ್, ಲವ್ಲಿ ಲವ್ಲಿ ಎಕ್ಸ್ಪೀರಿಯನ್ಸ್. ನನಗಂತೂ ಈ ಸಿ ಕ್ರಿಯೇಚರ್ಸ್ ಎಲ್ಲ ಒಳ್ಳೆ ಡಾನ್ಸ್ ಮಾಡ್ದಂಗೆ ಅನ್ನಿಸ್ತಾ ಇದೆ ನನಗೆ. ಸುಮಾರು ವೆರೈಟಿ ಈಲ್ಸ್ ಇದೆ. ಇಲ್ಲಿ ನೋಡ್ತಾ ಇರೋದು ವೆರಿ ಯುನೀಕ್. ಇದು ಸ್ನೋ ಫ್ಲೇಕ್ ಮೊರೆ ಈಲ್. ಇಲ್ಲಂತೂ ಸುಮಾರು ವೆರೈಟಿ, ಸಾವಿರಾರು ವೆರೈಟಿ ಅಂತಲೇ ಹೇಳಬೇಕು. ಕಲರ್ಫುಲ್ ಫಿಶಸ್ ಇದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ವಿಡಿಯೋನ ಕೊನೆ ತನಕ ನೋಡೋದು ಮರಿಬೇಡಿ, ಏಕೆಂದರೆ ನಾನು ಸುಮಾರು ಎಲ್ಲ ಕವರ್ ಮಾಡಿದ್ದೀನಿ ಓಷನ್ ಏರಿಯಮ್ಮು. ಸೊ ತುಂಬಾ ಚೆನ್ನಾಗಿದೆ. ಓಕೆ, ನಾನಿವಾಗ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಇಲ್ಲಿ ಎಷ್ಟು ಕಲರ್ಸ್ ಫಿಶಸ್ನ ನೀವು ನೋಟಿಸ್ ಮಾಡ್ತಾ ಇದ್ದೀರಿ ಅಥವಾ ಅಬ್ಸರ್ವ್ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೀ ಹಾರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಓ ಮೈ ಗಾಡ್, ತುಂಬಾ ಚೆನ್ನಾಗಿದೆ. ನಾನು ಈ ಥರ ಇರೋ ಸೀ ಹಾರ್ಸ್ ನಾನು ನೋಡೇ ಇರಲಿಲ್ಲ. ಇದನ್ನು ಲಾಂಗ್ ಸ್ನೌಟ್ ಸೀ ಹಾರ್ಸಸ್ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ನೋಡ್ತಾ ಇರೋದು ನಮ್ಮ ಫೇವ್ರೆಟ್ ಕಾರ್ಟೂನ್ನಲ್ಲಿ ನೋಡೋ ನೀಮೋ. ಇದನ್ನು ಕ್ಲೌನ್ ಅನಿಮೋನ್ ಫಿಶ್ ಅಂತ ಕೂಡ ಹೇಳ್ತಾರೆ. ಈ ಲ್ಯಾಬ್ ಟೆಸ್ಟಿಂಗ್ ಎಲ್ಲ ಮಾಡೋದಕ್ಕೆ ಇಲ್ಲೇ ಅಕ್ವೇರಿಸ್ಟ್ ಲ್ಯಾಬ್ ಅಂತ ಕೂಡ ಇದೆ. ಇದನ್ನು ನಾವು ಕ್ಲಿಯರ್ ಗ್ಲಾಸ್ ಇರೋದ್ರಿಂದ ನಾವು ಅಲ್ಲಿ ಹೇಗೆ ವರ್ಕ್ ಮಾಡ್ತಾರೆ, ಹೇಗೆ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಪ್ರತಿಯೊಂದು ನಾವು ಇಲ್ಲಿ ನೋಡ್ಬೋದು. ಫೈಟೋ ಪ್ಲ್ಯಾಂಕ್ಟನ್ ಕಲ್ಚರ್ಸು ಅವೆಲ್ಲ ಮಾಡ್ತಿರೋದು ನೋಡ್ಬೋದು. ತುಂಬ ಅಂಡರ್ ವಾಟರ್ ಕ್ರಿಯೇಚರ್ಸ್ ಎಲ್ಲಿ ಅಂದರೆ ನಮ್ಮ ಸೂರ್ಯನ ಕಿರಣನೇ ಬೀಳೋದಿಲ್ಲ ಅಂಥ ಕಡೆ ಕ್ರಿಯೇಚರ್ಸ್ ಎಲ್ಲ ಹೇಗಿರುತ್ತೆ, ಅಕ್ವೆಟಿಕ್ ಆ್ಯನಿಮಲ್ಸು ಎಕೋಸಿಸ್ಟಮ್ ಹೇಗಿರುತ್ತೆ ಅಂತ ಅದನ್ನು ಕೂಡ ನಾವು ನೋಡ್ಬೋದು. ಡೀಪ್ ಸೀನಲ್ಲಿ ಇರೋ ಕ್ರಿಯೇಚರ್ಸು. ಇಲ್ಲಿ ದೊಡ್ಡ ಹಾಲ್ ಇದೆ, ಓಪನ್ ಓಷನ್ ಅಂತ ನೋಡ್ತಿದ್ದೀರಲ್ಲ ಇಲ್ಲಿ ಹ್ಯೂಜ್ ಪ್ಲೇಸ್, ಸಾವಿರಾರು ಜನ ಕೂತಿದ್ದಾರೆ. ಇಡೀ ವಾಲೇನೇ ಗ್ಲಾಸ್ ಪ್ಯಾನಲ್ ಮಾಡಿದ್ದಾರೆ. ಅಲ್ಲಿ ಫುಲ್ ಅಕ್ವೆಟಿಕ್ ಎಕೋಸಿಸ್ಟಮ್ನ ನಾವು ನೋಡ್ಬೋದು. ಶಾರ್ಕ್ಸು, ಸ್ಟಿಂಗ್ ರೇಸು ಪ್ರತಿಯೊಂದು ನೋಡ್ಬೋದು.
ಇಲ್ಲಿ ನೋಡ್ತಾ ಇದ್ದರೆ ಹೊತ್ತು ಹೋಗೋದೇ ಗೊತ್ತಾಗೋದಿಲ್ಲ. ನಾವು ಮೆರೈನ್ ಎಕೋಸಿಸ್ಟಮಲ್ಲೇ ನಾವಿದ್ದೀವೇನೋ ಅಂತ ಅನ್ನಿಸ್ಬಿಡುತ್ತೆ. ಈ ಫಿಶಸ್ ಮೂಮೆಂಟ್ಸ್ ನೋಡಿ ಹೇಗಿದೆ ಅಂತ. ಕೆಲವೊಂದು ಸ್ವಲ್ಪ ಲೈಟಾಗಿ ಮೂವ್ ಆಗ್ತಾ ಇದೆ, ತುಂಬಾ ಡಿಸಿಪ್ಲಿನ್ ಥರ ಕಾಣಿಸುತ್ತೆ. ಓ ಮೈ ಗಾಡ್, ಇವ್ರು ಯಾರಪ್ಪ ಇಲ್ಲಿರೋದು? ದೊಡ್ಡ ಈಲ್, ಜಾಯಿಂಟ್ ಈಲ್ ಥರನೇ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇರೋದು ನೋಡಿ, ಇನ್ನೊಂದು ದೊಡ್ಡ ಈಲು, ಒಳ್ಳೆ ಸ್ಪಾಟ್ಸ್ ಇರೋ ಥರ ಕಾಣುತ್ತೆ. ಇಲ್ಲಿ ಶಾವಂತಿಗೆ ಹೂ ಥರ ನೋಡ್ತಾ ಇರೋದೆಲ್ಲ ಸೀ ಅನಿಮೋನ್ ಅಂತ ಹೇಳ್ತಾರೆ. ಈ ಓಷನ್ ಏರಿಯಮಲ್ಲಿ ಈ ಥರ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸು ಅಥವಾ ಎಜುಕೇಟಿವ್ ಪರ್ಪಸ್ಗೆ ಫನ್ ಆ್ಯಕ್ಟಿವಿಟಿ ಥರನೇ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಮಕ್ಕಳಿಗಂತೂ ತುಂಬಾ ಎಜುಕೇಟಿವ್ ಅಂತ ಹೇಳ್ಬೋದು, ನಮಗೆ ಕೂಡ. ಬಟ್ ಆದರೆ ಯಂಗ್ ಜನ್ರೇಷನ್ಸಲ್ಲಿ ಇದನ್ನು ಇನ್ಕಲ್ಕೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ತೀನಿ. ಇಲ್ಲಿ ನೋಡ್ತಾ ಇರೋದು ವ್ರೆಕ್ಟ್ ಶಿಪ್ ನೋಡಿ, ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಅಲ್ಲಿ ಈ ಸೀ ಕ್ರಿಯೇಚರ್ಸ್ ಎಲ್ಲ ಮೂಮೆಂಟ್ ಆಗ್ತಾ ಇರೋದು, ಕಾಸಿ ಲೈಟಿಂಗು, ಮತ್ತು ಡೀಪ್ ಅಂಡರ್ ದ ಸೀ ನಾವು ಎಷ್ಟೋ ಸಲ ನೋಡೋಕ್ಕಾಗಲ್ಲ, ಡೈವರ್ಸ್ ಮಾತ್ರ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಇಲ್ಲಿಗೆ ಬಂದಾಗ ನೀವು ಫೋನಲ್ಲಿ ಸ್ಟೋರೇಜ್ ಸ್ಪೇಸು ತುಂಬ ಇಟ್ಕೊಂಡಿರಬೇಕು, ಮತ್ತು ನಿಮ್ಮ ವಿಡಿಯೋಗ್ರಫಿ ತೊಗೊಳ್ಳೋ ಹಂಗಿದ್ರೆ ತುಂಬ ಬ್ಯಾಟ್ರೀಸ್ ಎಲ್ಲ ಇಟ್ಕೊಂಡಿರೋದು ವಾಸಿ. ಅಷ್ಟು ಬ್ಯೂಟಿಫುಲ್ ಆಗಿದೆ. ಓಷನ್ ಏರಿಯಮಿಂದ ಹೊರಗಡೆ ಬಂದರೆ ನೋಡಿ ಹೇಗೆ ಕಾಣುತ್ತೆ. ಅಲ್ಲೊಂದು ಕ್ರೂಸ್ ಕೂಡ ನಿಂತಿರೋದು ನೋಡ್ಬೋದು. ಹೊರಗಡೆ ಬಂದರೆ ನಾನು ಸಮುದ್ರದಿಂದನೇ ಹೊರಗಡೆ ಬರ್ತಿದ್ದೀನೇನೋ ಅಂತ ಅನಿಸುತ್ತೆ. ಬಿಸಿ ಬಿಸಿಯಾಗಿ ಕಾಫಿ ಅಥವಾ ಹಾಟ್ ಚಾಕ್ಲೇಟ್ ತೊಗೊಳ್ಳೋಣ ಅಂತ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಸುಮಾರು ರೆಸ್ಟೋರೆಂಟ್ಸ್ ಎಲ್ಲ ನೋಡ್ಬೋದು, ಬಿಸಿ ಬಿಸಿಯಾಗಿ ಚೆನ್ನಾಗಿ ಕೊಡ್ತಾರೆ. ವೆರೈಟೀಸ್ ಆಫ್ ಇಂಟರ್ನ್ಯಾಷನಲ್ ಕ್ಯೂಸಿನ್ಸ್ ನಾವು ನೋಡ್ಬೋದು. ನನಗೆ ಮಾತ್ರ ಇವಾಗ ಬಿಸಿಯಾಗಿ ಕಾಫಿನೋ ಹಾಟ್ ಚಾಕ್ಲೇಟೋ ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಇವಾಗ ನಾವು ದ ಕೋಚ್ ಕಾಫಿ ಶಾಪಿಗೆ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ, ಬಿಸಿ ಬಿಸಿಯಾಗಿರೋದು ಏನು ಸಿಗುತ್ತೆ ಅಂತ ನೋಡೋಣ. ಸಂಜಿತ್ತು ಮತ್ತು ನಮ್ಮ ಮನೆಯವರು ಬಿಸಿಯಾಗಿರೋ ಕಾಫಿ ತೊಗೊಂಡಿದ್ದಾರೆ. ನಾನು ಹಾಟ್ ಚಾಕ್ಲೇಟ್ ಆರ್ಡರ್ ಮಾಡಿದ್ದೀನಿ, ಆಗಲೇ ಬಂತು ನೋಡಿ. ಎಷ್ಟು ಚೆನ್ನಾಗಿದೆ ಪ್ರೆಸೆಂಟೇಷನ್ ಕೂಡ. ಈ ಕಪ್ಪಲ್ಲಿ ನೋಡ್ತಾ ಇರೋದು ಚಾಕ್ಲೇಟ್ ಬ್ಲಾಕ್ಸ್ ಕೂಡ ಇಟ್ಟಿದ್ದಾರೆ, ಅದನ್ನು ಹಾಕ್ಕೊಬೇಕಾಗತ್ತೆ. ಇಲ್ಲಿ ಮಾಲ್ ಕೂಡ ಇದೆ ದೊಡ್ಡದಾಗಿ, ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ ಮಾಡಿದ್ದಾರೆ. ಇಲ್ಲಿ ಸುಮಾರು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಇರೋ ಶಾಪ್ಸ್ ಎಲ್ಲ ಇದೆ. ಸೊ ಶಾಪಿಂಗ್ ಕೂಡ ಮಾಡಿ ಅದನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ನಮಸ್ಕಾರ.